ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನನಗೆ ತುಂಬ ಸ್ಪೆಷಲ್, ಯಾಕಂದರೆ ಇವತ್ತು ನನ್ನ ಬರ್ತ್ಡೇ. ಫುಲ್ ಜೋಶ್ನಲ್ಲಿ ಇವತ್ತು ಏನೇನು ಮಾಡ್ತೀವಿ, ಎಲ್ಲಿಗೆಲ್ಲ ಹೋದ್ವಿ, ಯಾರೆಲ್ಲ ಏನೆಲ್ಲ ಕೊಟ್ಟರು ಅಂತ ತೋರಿಸ್ತೇನೆ. ವಿಡಿಯೋನ ಕಡೆಯವರೆಗೆ ನೋಡಿ. ಇದು ನನ್ನ ಮಿಡ್ ನೈಟ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು. ವರ್ಷ ಕೂಡ ತಂಗಿಯರು ಸೇರಿ ಮಿಡ್ ನೈಟ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ವರ್ಷ ಕೂಡ ನನಗೆ ಕ್ಯೂರಿಯಾಸಿಟಿ ಇರ್ತದೆ, ಯಾವ ರೀತಿ ಡೆಕೋರೇಷನ್ ಮಾಡಿರ್ತಾರೆ, ಯಾರೆಲ್ಲ ಅಲ್ಲಿ ಇದ್ದಾರೆ, ಏನೆಲ್ಲ ಗಿಫ್ಟ್ ಸಿಗ್ತದೆ ಅಂತೇಳಿ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೆ. ತುಂಬ ಖುಷಿ ಆಯಿತು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿ, ಹಾಗೆ ಬೇಸರ ಕೂಡ ಆಯಿತು, ಯಾಕಂದರೆ ನಮ್ಮ ಆಯಸ್ಸಿನ 1 ವರ್ಷ ಕಡಿಮೆ ಆಗ್ತಾ ಉಂಟಂತೇಳಿ. ಜೀವನ ಅಂದರೆ ಹಾಗೆ ಅಲ್ವಾ, ಏನು ಮಾಡೋದು, ಇರುವಷ್ಟು ದಿನ ಖುಷಿಯಾಗಿರಬೇಕು, ಏನೇ ಬಂದು ಪಾಸಿಟಿವ್ ಆಗಿ ತಗೊಳ್ಬೇಕಂತೇಳಿ. ಸೊ ಈಗ ಕೇಕ್ ಕಟ್ಟಿಂಗ್. ಇಲ್ಲಿ ತಮಾಷೆ ವಿಷಯ ಏನಪ್ಪ ಅಂದರೆ, ಬರ್ತ್ಡೇ ಅಂತೇಳಿ ಕೇಕ್ ತಂದಿದ್ರು, ಕೇಕನ್ನು ಕೊಂಡೋಗಿ ಫ್ರೀಝರಲ್ಲಿಟ್ಟಿದ್ರು. ಕಟ್ ಮಾಡಲಿಕ್ಕೆ ಒಂದು ಎಷ್ಟು ಕಷ್ಟ ಆಯ್ತು ಹೇಳಿದರೆ, ದೇವಾ ನನ್ನ ಪರಿಸ್ಥಿತಿಯೇ. ಆದರೂ ಪರವಾಗಿಲ್ಲ ಅಂತೇಳಿ ಕಟ್ ಮಾಡಿ ಕೊಟ್ಟೆ, ಅವರು ಕೂಡ ತಿಂದರು. ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಉಂಟಲ್ಲ, ಸೊ ಸ್ಟಡಿಗಂತೇಳಿ ಕೂತಿದ್ದ ಎಲ್ಲ ಮಕ್ಕಳು ಕೂಡ ಬರ್ತ್ಡೇ ಸೆಲೆಬ್ರೇಷನ್ಗೆ ಜಾಯ್ನ್ ಆಗಿದ್ದರು. ಸೊ ಅವರಿಗೆ ಕೂಡ ಕೇಕ್ ತಿನ್ನಿಸಿದೆ. ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಉಂಟಂತೇಳಿ ಓದ್ತಾ ಇದ್ದರು. ಸೊ 12 ಗಂಟೆ ಆಗುವಾಗ ನನಗೋಸ್ಕರ ಅವರ ಓದಿನ ಟೈಮನ್ನು ಇಟ್ಟು ನನಗೋಸ್ಕರ ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದರು. ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕಂತ ಗೊತ್ತಾಗ್ತಿಲ್ಲ, ಆದರೂ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೇನೆ ಅವರಿಗೆ. ಎಕ್ಸೈಟ್ಮೆಂಟ್ ಏನಿಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ನಾನು ಇಟ್ಕೊಳ್ಳಲ್ಲ, ನನಗೆ ಅದೇ ಬೇಕು ಇದೇ ಬೇಕು ಅಂತೇಳಿ. ಆದರೂ ತಂಗಿಯರು ನನಗೋಸ್ಕರ ನನಗೇನು ಬೇಕು ಅದನ್ನೇ ತಂದಿರ್ತಾರೆ ಅಂತೇಳಿ ಒಂದು ಗೊತ್ತಿರ್ತದೆ. ಅದರಲ್ಲೂ ಒಂದು ಖುಷಿಯ ವಿಷಯ ಹೇಳಿದ್ರೆ, ಏನು ತಂದಿರ್ತಾರೆ, ಯಾವ ಕಲರ್ ತಂದಿರ್ತಾರೆ, ನಂಗೆ ಇಷ್ಟ ಆಗ್ತದಾ, ನಂಗೆ ಇಷ್ಟ ಆಗುವಂಥದ್ದೇ ತಂದಿರ್ತಾರಾ ಅಂತೇಳಿ ಒಂದು ಕ್ಯೂರಿಯಾಸಿಟಿಯಲ್ಲಿ ಓಪನ್ ಮಾಡ್ತಾ ಇದ್ದೆ. ಬಟ್ ನನಗೆ ಏನು ಬೇಕು ಅಂತೇಳಿ ಮೊದಲೇ ತಿಳ್ಕೊಂಡಿದ್ರು. ಸೊ ಅದೇ ಪ್ರಕಾರ ನನಗೆ ಏನು ಬೇಕು ಅದನ್ನೇ ತಂದಿದ್ರು. ಅದು ಸಹ ಖುಷಿ ಆಯಿತು. ನನಗೆ ಚಿಕ್ಕ ಪ್ಯಾಕೆಟ್ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಕೂಡ ಪ್ಯಾಕ್ ಮಾಡಿ ತಗೊಂಡು ಬಂದಿದ್ರು. ನನಗೂ ಎಕ್ಸೈಟ್ಮೆಂಟ್, ಎಂತ ತಂದಿದ್ದಾರೆ ಅಂತೇಳಿ. ಹಾಗೆ ಇವರು ಕೂಡ, ಅಕ್ಕ ಇದು ನಿಮಗೆ ತುಂಬ ಸ್ಪೆಷಲ್ ಗಿಫ್ಟ್, ಈಗ ನಿಮ್ಮ ಇಬ್ಬರು ತಂಗಿಯರು ತಂದದ್ರಲ್ಲಿ ಕೂಡ ಈ ಗಿಫ್ಟ್ ಇರಲಿಲ್ಲ ಅಂತ ಹೇಳಿದ್ರು. ನನಗೆ ತುಂಬ ಕ್ಯೂರಿಯಾಸಿಟಿ ಆಯಿತು, ಎಂತ ಇರ್ಬೋದು, ಯಾಕಂದರೆ ನನಗೆ ಬೇಕಾದಂತಹ ಎಲ್ಲ ಐಟಮ್ಸನ್ನು ಆಲ್ರೆಡಿ ತಂಗಿಯರು ತಂದಿದ್ರು. ಇದೇನು ಅಂತೇಳಿ ಕ್ಯೂರಿಯಾಸಿಟಿಯಲ್ಲಿ ಓಪನ್ ಮಾಡ್ತಾ ಇದ್ದೆ. ಅಷ್ಟು ಕಾನ್ಫಿಡೆನ್ಸ್ ಹಣ ಕಟ್ತಿದ್ದಾಳೆ ಅಂದ್ರೆ ಸ್ಟ್ಯಾಚ್ಯೂ ಅಂತ ಉದ್ದವ ಶಿವನ ಓಪನ್ ಮಾಡ್ತಾನೆ ಇದ್ದೆ. ಅದು ವೈಟ್ ಕಲರ್ ಸ್ಟ್ಯಾಚ್ಯೂ, ಆಲ್ಮೋಸ್ಟ್ ವೈಟ್ ಕಲರ್ ಸ್ಟ್ಯಾಚ್ಯೂ ಸಾಯಿಬಾಬಂದೇ ಆಗಿರ್ತದೆ. ಸೊ ನಾನು ಸಾಯಿಬಾಬಾ ಅಂದ್ಕೊಂಡೆ, ಬಟ್ ನೋಡುವಾಗ ರಾಘವೇಂದ್ರ ಸ್ವಾಮಿ. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ರಾಯರನ್ನು ನನಗೆ ತುಂಬ ಭಕ್ತಿ. ಅದು ನೋಡಿ ಏನೋ ಒಂಥರ ಕಣ್ಣಲ್ಲಿ ಸ್ವಲ್ಪ ನೀರು ಬಂತು, ಅದು ತೋರಿಸ್ಕೊಳ್ಳಿಲ್ಲ, ಬಟ್ ತುಂಬ ಖುಷಿ ಆಯಿತು ನನಗೆ ರಾಯರ ಸ್ಟ್ಯಾಚ್ಯೂ ನೋಡಿ. ಆಲ್ರೆಡಿ ಟೈಮ್ 12:30 ಆಗಿತ್ತು. ಹೇಗೆ ನನಗೆ ವಿಶ್ ಮಾಡಿದ್ದೆಲ್ಲ ಕೂಡ. ಬರ್ತ್ಡೇ ಫಂಕ್ಷನ್ ಆದಮೇಲೆ ಇದೊಂದು ಕೆಲಸ ಮಾಡಬೇಕಾಗ್ತದಾ. ಸೆಲೆಬ್ರೇಷನ್ ಆಯಿತು, ಈಗ ಕ್ಲೀನಿಂಗ್ ಟೈಮು. ಕ್ಲೀನಿಂಗ್ ಎಲ್ಲ ಮಾಡಿ ನಮ್ಮ ಖುಷಿಗೆ ಗುಡ್ ನೈಟ್
ನಾವು ಸೀದಾ ಹೊರಟ್ವಿ. ನೆಕ್ಸ್ಟ್ ಮಾರ್ನಿಂಗ್ ಆಯಿತು, ಮಕ್ಕಳೆಲ್ಲ ಬ್ರಷ್ ಮಾಡಿ ಸೀರೆ ಡೈರೆಕ್ಟ್ ಬಂದು ವಿಶ್ ಮಾಡಿದ್ದು, ತುಂಬ ಖುಷಿ ಆಯಿತು. ಅರ್ಲಿ ಮಾರ್ನಿಂಗ್ ಫಸ್ಟ್ ವಿಶಸ್ ಮಕ್ಕಳಿಂದನೇ. ಹಾಗೆ ಡೇ ಹೋಗ್ತಾ ಇತ್ತು. ಹಾಗೆ ಮಕ್ಕಳು ಕೂಡ ಚಿಕ್ಕ ಪುಟ್ಟ ಗಿಫ್ಟ್ ಏನೋ ರೆಡಿ ಮಾಡಿದ್ರು. ಕೆಲವರು ಲೆಟರ್ಸ್ ಬರೆದಿದ್ರು, ಕೆಲವರು ಅವರಿಗೆ ಸಿಕ್ಕಿದ್ದ ಗಿಫ್ಟನ್ನೆಲ್ಲ ನನಗೆ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಸೊ ಅದು ಕೂಡ ಖುಷಿ ಆಯಿತು. ಮಕ್ಕಳಿಗೂ ಒಂದು ಆಸೆ, ಅಕ್ಕನಿಗೆ ಏನೋ ಕೊಡಬೇಕಂತೇಳಿ. ಸೊ ಕೊಟ್ಟದನ್ನು ಬೇಡ ಅಂತ ಹೇಳಿದೆ. ಅವ್ರು ಏನು ಕೊಟ್ಟಿದ್ದಾರೆ, ಏನು ಲೆಟರ್ ಬರೆದಿದ್ದಾರೆ ಅದನ್ನೆಲ್ಲ ಅವರ ಮುಂದೆನೇ ಓದಿದೆ. ತುಂಬ ಖುಷಿ ಆಯಿತು ಮಕ್ಕಳ ಪ್ರೀತಿ ನೋಡಿ. ಈ ಪ್ರೀತಿ ಮುಂದೆ ಸಿಗ್ತದೆ ಗೊತ್ತಿಲ್ಲ, ಆದರೆ ಈಗ ಸಿಗ್ತಿರುವಾಗ ಅದನ್ನು ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ. ಸೊ ತುಂಬ ಕ್ಯೂರಿಯಾಸಿಟಿಯಲ್ಲೇ ಲೆಟರ್ಸನ್ನು ಓದ್ತಿದ್ದೆ. ನನಗೆ ಲೆಟರ್ಸ್ ಓದೋದಂದರೆ ತುಂಬ ಇಷ್ಟ. ಹಾಗೆ ಓಪನ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆನೇ ಪೆನ್ ಅಂತ ಗೊತ್ತಿತ್ತು, ಪೆನ್ಸಿಲ್. ಆದರೂ ಅವರಿಗೆ ಸಿಕ್ಕಿದ್ದ ನಂಗೆ ಯಾಕೆ ಕೊಟ್ರಿ ಅಂತೇಳಿ ಕೇಳಿದೆ. ಪರವಾಗಿಲ್ಲ ಅಕ್ಕ ಅಂತೇಳಿ ಹೇಳಿದರು. ಆಮೇಲೆ ಮಕ್ಕಳನ್ನು ಸ್ಕೂಲಿಗೆ ಬಿಡೋ ಟೈಮ್ ಆಯಿತು. ಅವರನ್ನು ಸ್ಕೂಲಿಗೆ ಬಿಟ್ಟು ನಾನು ಮತ್ತು ನನ್ನ ತಂಗಿ ಹೊರಟದ್ದು ಹೊರಗಜ್ಜನಗಟ್ಟೆಗೆ. ಅಲ್ಲಿಂದ ಅಜ್ಜನ ಆಶೀರ್ವಾದ ಪಡೆದು ನಾವು ಹೊರಟದ್ದು ಮಂಗಳೂರಿಗೆ. ಯಾಕೆ ಗೊತ್ತಾ, ಇವತ್ತು ಕೂಡ ರಾಯರ ಜನ್ಮದಿನ. ಅದೇ ದಿನದಂದು ನಾನು ಕೂಡ ಹುಟ್ಟಿದ್ದು. ನಾನು ಇತ್ತೀಚೆಗಷ್ಟೇ ರಾಯರನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರನ್ನು ನಂಬಿ ಆದಮೇಲೆ ಏನೋ ಒಂದು ನನ್ನ ಜೀವನದಲ್ಲಿ ಪವಾಡ ಆದಂತೆ ಅನುಭವ ಆಗಿದೆ. ಸೊ ಅಲ್ಲಿ ಹೋಗಿ ರಾಯರಿಗೆ ತುಪ್ಪ ದೀಪ ಇಟ್ಟು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ ನಾವು ಹೊರಟದ್ದು ವಾಪಸ್ ಸಂಸ್ಥೆಯ ಕಡೆಗೆ. ಅಂತೂ ಇಂತೂ ಸಂಜೆ ಆಯಿತು. ಹಾಗೆ ನನ್ನ ಹುಟ್ಟುಹಬ್ಬದ ದಿನ ಕುಂದಾಪುರದಲ್ಲಿರುವ ಚೈತನ್ಯ ಸ್ಪೆಷಲ್ ಸ್ಕೂಲ್, ಇಲ್ಲಿಯ ಮಕ್ಕಳಿಗೂ ನನ್ನಿಂದ ಆದಷ್ಟು ಸಹಾಯ ಮಾಡ್ತೇನೆ. ಅಲ್ಲಿಯ ಮುಗ್ಧ ಮಕ್ಕಳಿಂದ ಕೂಡ ನನಗೆ ವಿಶಸ್ ಬಂದಿತ್ತು. ಅದು ಟ್ರೂಲಿ ಬ್ಲೆಸ್ಡ್ ಡೇ. ನನಗೆ ತುಂಬ ಖುಷಿ ಆಯಿತು ಅಲ್ಲಿಯ ಮಕ್ಕಳ ವಿಶಸ್ ಕೂಡ ನೋಡಿ. ಈ ಕಡೆನ ನಮ್ಮ ಮಕ್ಕಳು ಕೂಡ ಸ್ಕೂಲ್ ಮುಗಿಸಿ ಸಂಸ್ಥೆಗೆ ರಿಟರ್ನ್ ಬಂದರು. ನನಗೆ ಇಷ್ಟ ಅಂತೇಳಿ ಪಾನಿಪುರಿ ತಂದಿದ್ದರು. ಆ ಪಾನಿಪುರಿ ತಿಂದು ನಮ್ಮ ತಿಂಡಿ ಟೈಮ್ ಆಗಿತ್ತು. ಸೊ ದೇವರಿಗೆ ಒಂದು ಆರತಿ ಮಾಡಿ ದೇವರ ಆಶೀರ್ವಾದ ತಗೊಂಡು ಅದಾದಮೇಲೆ ಮಕ್ಕಳೆಲ್ಲ ಸೇರಿ ವಿಶ್ ಮಾಡಿದ್ರು. ಹಾಗೆ ಮಕ್ಕಳಿಗೆ ನಮ್ಮ ಕಡೆಯಿಂದ ಸ್ಪೆಷಲ್ ಸ್ನ್ಯಾಕ್ಸ್ ಇತ್ತು. ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಟು ಅದಾದಮೇಲೆ ಚಿಕ್ಕ ಮಕ್ಕಳು ಏನೋ ನನಗೆ ಸರ್ಪ್ರೈಸ್ ಬರ್ತ್ಡೇ ಸೆಲೆಬ್ರೇಷನ್ಗೆ ರೆಡಿ ಮಾಡಿದ್ರಂತೆ. ಸೊ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು. ಮಕ್ಕಳ ರಿಕ್ವೆಸ್ಟ್ಗೆ ನಾನು ಹೋಗಿ ಚಿಕ್ಕದಾದ ಕೇಕ್ ಜೊತೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದರು. ಮತ್ತು ಮಕ್ಕಳ ಜೊತೆ ಸೇರಿ ಕೇಕ್ ಕಟ್ ಮಾಡಿದೆ. ಆಲ್ರೆಡಿ ನನ್ನ ಹೊಟ್ಟೆ ಫುಲ್ಲಾಗಿತ್ತು ಕೇಕಿಂದಲೇ. ಸೊ ಮಕ್ಕಳಿಗೆಲ್ಲ ಕೇಕ್ ಕೊಟ್ಟು ಆಮೇಲೆ ಅವರು ಕೊಟ್ಟಂತಹ ಗಿಫ್ಟ್ ಎಲ್ಲ ಓಪನ್ ಮಾಡಿದೆ. ಆಮೇಲೆ ಗಿಫ್ಟ್ ಕೊಟ್ಟವರಿಗೆಲ್ಲ ಥ್ಯಾಂಕ್ಸ್ ಹೇಳಿ, ನನ್ನ ಬರ್ತ್ಡೇಯನ್ನು ಇನ್ನೂ ಸ್ಪೆಷಲಾಗಿ ಮಾಡಿದ ಪುಟ್ಟಾಣಿ ಮಕ್ಕಳಿಗೆಲ್ಲ ಥ್ಯಾಂಕ್ಸ್ ಹೇಳಿ, ಹಾಗೆ ಕೆಲವು ಗಿಫ್ಟ್ ಪ್ಯಾಕ್ ಓಪನ್ ಮಾಡೋದು ಬಾಕಿ ಇತ್ತು. ಸೊ ಆ ಗಿಫ್ಟನ್ನೆಲ್ಲ ಓಪನ್ ಮಾಡಿದೆ. ಇದು ಅವರು ಕೊಟ್ಟ ಗಿಫ್ಟ್ ಮಾತ್ರ ಅಲ್ಲ, ಆ ಗಿಫ್ಟ್ ಒಳಗೆ ಅವರ ಪ್ರೀತಿ ಉಂಟು. ಸೊ ಹಾಗಾಗಿ ಕೊಟ್ಟಂತಹ ಎಲ್ಲ ಗಿಫ್ಟನ್ನು ನನ್ನಿಂದ ಆದಷ್ಟು ಜಾಗ್ರತೆಯಾಗಿ ಕಾಪಾಡಿಕೊಳ್ತೇನೆ. ಇದು ನನ್ನ ಬರ್ತ್ಡೇಯ ವ್ಲಾಗ್ ಆಗಿತ್ತು. ಹೇಗಿತ್ತು? ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.